ಇವತ್ತು 75ನೇ ಗಣರಾಜ್ಯೋತ್ಸವದ ಸಂಭ್ರಮ. ರಾಜ್ಯದಲ್ಲೂ ಕೂಡ ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನು ಸಂಭ್ರಮಿಸೋದಕ್ಕೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ರೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಬಿಗಿ ಭದ್ರತೆಯೊಂದಿಗೆ ಗಣರಾಜ್ಯೋತ್ಸವವನ್ನು ಆಚರಿಸುವುದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಸಿಎಂ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣವನ್ನು ಮಾಡ್ತಾರೆ. ಅದ್ದೂರಿ ಆಚರಣೆಗೆ 7,000 ಆಸನದ ವ್ಯವಸ್ಥೆ. ಕುಳಿತುಕೊಂಡು ಅಲ್ಲಿ ಬಂದಿರುವ ಜನ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ 7,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನವೂ ಕೂಡ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಸ್ಟಂಟ್ ಇರುತ್ತೆ, ಬೈಕ್ ಸ್ಟಂಟ್ ಸೇರಿದಂತೆ ಬೇರೆ ಬೇರೆ ರೀತಿಯ ಸಾಹಸ ಪ್ರದರ್ಶನವೂ ಕೂಡ ಇರುತ್ತೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಅಜಯ್ ಈಗ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಎಷ್ಟು ಗಂಟೆಗೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಶುರುವಾಗುತ್ತೆ? ಧ್ವಜಾರೋಹಣ ಎಷ್ಟು ಗಂಟೆಗಿದೆ? ಏನೆಲ್ಲ ಕಾರ್ಯಕ್ರಮಗಳಿವೆ? ಈ ಬಾರಿ ಗಣರಾಜ್ಯೋತ್ಸವದ ಸಂಭ್ರಮ ಎಷ್ಟು ವಿಶೇಷವಾಗಿದೆ ರಾಜ್ಯದಲ್ಲಿ ಅಜಯ್? ಖಂಡಿತವಾಗ್ಲೂ ರಂಜಿತ್, ಈ ಬಾರಿಯ ಒಂದು ರೀತಿ ಗಣರಾಜ್ಯೋತ್ಸವ ಸಾಕಷ್ಟು ವಿಶೇಷದಿಂದ ಕೂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರಮುಖವಾಗಿ 75ನೇ ಒಂದು ಗಣರಾಜ್ಯೋತ್ಸವಕ್ಕೆ ನಾವು ಕೂಡ ಇವತ್ತು ಕಾಲಿಡ್ತಾ ಇರುವಂಥದ್ದು. ಈಗ ನಾನು ಕೂಡ ಬೆಂಗಳೂರಿನ ಪ್ರಮುಖವಾದಂತಹ ಮಾಣಿಕ್ ಷಾ ಗ್ರೌಂಡ್ನಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಎಲ್ಲ ಮಾಡ್ಕೊಳ್ಳಾಗ್ತಿರುವಂಥದ್ದು. ಅಂದರೆ ಏನು ಗೌರವಾನ್ವಿತ ಏನು ಗವರ್ನರ್ ಇದ್ದಾರೆ, ಅವರು ಕೂಡ ಏನೊಂದು 8:30-9 ಗಂಟೆ ಸುಮಾರಿಗೆ ಇಲ್ಲಿ ಧ್ವಜಾರೋಹಣನ ಮಾಡ್ತಾರೆ. ಆನಂತರ ಅವರ ಭಾಷಣವೂ ಕೂಡ ಇರುತ್ತೆ. ಆ ನಂತರದಲ್ಲಿ CM ಕೂಡ ಇರ್ತಾರೆ, ಅವರು ಕೂಡ ಭಾಷಣ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಕಡೆಯೂ ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಒಂದು 4ರಿಂದ 5 ಪ್ರಮುಖವಾದಂತಹ ಗೇಟ್ಗಳನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಯಾರ್ಯಾರಿಗೆ ಪಾಸ್ ಇದೆ ಅಂಥವ್ರನ್ನ ಮಾತ್ರ ಇಲ್ಲಿ ಅಲೋಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬಂದರೆ ವಿತೌಟ್ ಪಾಸ್ ಯಾರಿಗೂ ಕೂಡ ಇಲ್ಲಿ ಅಲೋ ಮಾಡೋದಿಲ್ಲ. ಸೊ ಹೀಗಾಗಿ VVIP ಗೇಟ್ ಅಂತ ಹೇಳಿ ಒಂದು 4 ಗೇಟನ್ನು ಕೂಡ ಮಾಡಿರುವಂಥದ್ದು. ಪಾಸ್ ಇದ್ದಂಥವರಿಗೆ ಮಾತ್ರ ಇಲ್ಲಿ ಎಂಟ್ರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ 9 ಜನ DCPಯ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಸಹ ಮಾಡಲಾಗಿರುವಂಥದ್ದು. ಇನ್ನು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಧ್ವಜಾರೋಹಣ ಆದ ನಂತರದಲ್ಲಿ ಕೂಡ ನೆರವೇರಲಿರುವಂಥದ್ದು. ಮತ್ತು ಎಲ್ಲ ವಿಭಾಗದ ಪೊಲೀಸರಾಗಿರ್ಬೋದು, ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, NCC ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ಪರೇಡನ್ನು ಕೂಡ ಮಾಡ್ತಾರೆ. ಅದ್ರ ಒಂದು ಸಿದ್ಧತೆಯನ್ನು ಕೂಡ ಗ್ರೌಂಡಲ್ಲೂ ಕೂಡ ನೋಡ್ತಾ ಇರ್ಬೋದು. ಇನ್ನು ಶಾಲಾ ಮಕ್ಕಳು ಕೂಡ ಬಂದಿರುವಂಥದ್ದು. ಅವರ ಕಡೆಯಿಂದನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಆಯೋಜನೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಇತ್ತ ಆಸನವನ್ನು ಕೂಡ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಆಸನವನ್ನು ಕೂಡ ಈಗಾಗಲೇ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಿರುವಂಥದ್ದು. ಜೊತೆಗೆ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಬರುವಂಥದ್ದು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾರೆ. ಸೊ ಹೀಗಾಗಿ ಅವ್ರಿಗೂ ಕೂಡ ಸಪ್ರೇಟ್ ಏನು ಆಸನಗಳನ್ನು ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಒಳಗೆ ಯಾರು ಬರ್ತಾರೆ ಅವರಿಗೆ ಮೆಟಲ್ ಡಿಟೆಕ್ಟರ್ ಏನಿದೆ ಅಲ್ಲೂ ಕೂಡ ಅವ್ರಿಗೆ ಚೆಕ್ ಮಾಡಿ ಮಾತ್ರ ಒಳಗೆ ಬಿಡ್ತಾರೆ. ಇನ್ನು 9 ಗಂಟೆ ಸುಮಾರಿಗೆ ಏನು ಗವರ್ನರ್ ಕಡೆಯಿಂದ, ರಾಜ್ಯಪಾಲರ ಕಡೆಯಿಂದ ಧ್ವಜಾರೋಹಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ರಂಜಿತ್. ಓಕೆ ಅಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.